ಮಾಜಿ ಮುಖ್ಯಮಂತ್ರಿ ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಈಗ ಅವರ ಅಂತಿಮ ದರ್ಶನವನ್ನ ಅವರ ಹುಟ್ಟೂರಿನಲ್ಲಿ ಮಾಡಲಿಕ್ಕೆ ಸಾರ್ವಜನಿಕರು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಎಸ್.ಎಂ.ಕೆ ಅವರ ಆಶಯದಂತೆಯೇ ಅವರ ಹುಟ್ಟೂರಿನಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರತಕ್ಕಂಥದ್ದು. ಬೆಂಗಳೂರಿನಿಂದ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಅವರ ತೋಟದ ಜಾಗ ಏನಿದೆ, ಈ ಒಂದು ಜಾಗಕ್ಕೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಆಗಮಿಸುತ್ತಿದೆ. ಹೀಗಾಗಿ ಆ ಒಂದು ಮದ್ದೂರಿನ ಸೋಮನಹಳ್ಳಿಯ ಎಸ್.ಎಂ. ಕೃಷ್ಣ ಅವರ ಒಂದು ತೋಟ ಏನಿದೆ, ಆ ಒಂದು ಜಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಆ ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳಿರಬಹುದು, ಜೊತೆಗೆ ಅವರನ್ನು ಇಷ್ಟಪಟ್ಟಂತಹ ಸಾಕಷ್ಟು ಜನ ಇರತಕ್ಕಂಥದ್ದು. ಹೀಗಾಗಿ ಅವರೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಹೀಗಾಗಿ ಅವರ ಒಂದು ಅಂತಿಮ ದರ್ಶನದ ಒಂದು ಸಿದ್ಧತೆಯನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಗಮನಿಸಬಹುದು, ಶಾಂತಿಯ ಸಂಕೇತವಾಗಿರುವಂತಹ ಶ್ವೇತ ಪುಷ್ಪಗಳಿಂದ ಈ ಒಂದು ಪಾರ್ಥಿವ ಶರೀರವನ್ನು ಇಡುವಂತಹ ಸ್ಥಳವನ್ನು ಸಿಂಗರಿಸಲಾಗಿದೆ. ಇದರಲ್ಲಿ ಏನು ವೈಟ್ ರೋಸ್ ಇರಬಹುದು, ವೈಟ್ ಸೇವಂತಿಗೆ ಇರಬಹುದು, ಈ ಎಲ್ಲ ಹೂಗಳನ್ನು ಕೂಡ ಆ ಹೂಗಳನ್ನು ಬಳಸ್ಕೊಂಡಿಲ್ಲಿ ಈ ಒಂದು ಪಾರ್ಥಿವ ಶರೀರವನ್ನು ಇಡತಕ್ಕಂಥದ್ದನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಇಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಒಂದು ಹುಟ್ಟೂರು ಏನಿದೆ ಸೋಮನಹಳ್ಳಿ, ಈ ಒಂದು ಅವರ ಸ್ವಗ್ರಾಮ ಅಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಎಸ್.ಎಂ. ಕೃಷ್ಣ ಅವರನ್ನು ಈ ಒಂದು ಸೋಮನಹಳ್ಳಿಯ ಅವರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕರಿರಬಹುದು, ಜೊತೆಗೆ ಗಣ್ಯರಿರಬಹುದು, ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಏನು ಬರ್ತಾರೆ ಈ ಒಂದು ಎಸ್.ಎಂ. ಕೃಷ್ಣ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕಾಗಿ ಆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ನಾವು ಗಮನಿಸಬಹುದು, ಈ ಒಂದು ಪಾರ್ಥಿವ ಶರೀರ ಇರತಕ್ಕಂಥ ಸ್ಥಳದ ಮಗ್ಗಲಲ್ಲೇ ಇರತಕ್ಕಂಥ ಬ್ಯಾರಿಕೇಡ್ಗಳನ್ನು ಏನು ಅಳವಡಿಸಲಾಗಿದೆ, ಈ ಒಂದು ಬ್ಯಾರಿಕೇಡ್ಗಳ ಮೂಲಕ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ನಾವು ಗಮನಿಸ್ತಕ್ಕಂಥದ್ದು, ಈ ನಮ್ಮ ಎಡಭಾಗವನ್ನು ನೋಡದೆ ಆದರೆ ಎಡಭಾಗದಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಒಂದು ಕುಟುಂಬಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಕುಳಿತು ವೀಕ್ಷಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತಹ ಸ್ಥಳಗಳನ್ನು ನಿಗದಿ ಮಾಡತಕ್ಕಂಥ ಒಂದು ಕೆಲಸವನ್ನು ಪೊಲೀಸರು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ನಮ್ಮ ಎಡಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇಲ್ಲಿ ಗಣ್ಯರಿಗೆ ಆಸನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತ್ಯೇಕವಾದಂತಹ ಸ್ಥಳಗಳನ್ನು ವ್ಯವಸ್ಥೆ ಮಾಡುವ ಮುಖಾಂತರ ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಸಿದ್ಧತೆಯನ್ನು ಮಂಡ್ಯ ಜಿಲ್ಲಾಡಳಿತ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಎದುರು ಭಾಗದಲ್ಲಿ ನಾವು ಗಮನಿಸಬಹುದು, ಅಲ್ಲಿ ಏನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ ಒಂದು ಸ್ಥಳದಲ್ಲಿ ಏನು ಇಲ್ಲಿ ಏನು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡುವಂತಹ ಸಂದರ್ಭ ಏನು ಎದುರಾಗುತ್ತೆ, ಆ ಒಂದು ಸ್ಥಳದಲ್ಲಿ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ನಾವು ಗಮನಿಸಬಹುದು. ಮುಖ್ಯವಾಗಿ ಆ ವಿಧಿವಿಧಾನಗಳ ಮುಖಾಂತರ ಇಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು. ಅಲ್ಲಿ ಏನು ಕೆಲಸಗಾರರನ್ನು ಕೂಡ ನಾವು ಗಮನಿಸಬಹುದು. ಬಲಭಾಗದಲ್ಲಿ ಎಸ್.ಎಂ. ಕೃಷ್ಣ ಅವರ ಒಂದು ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರೆ, ಆ ಬಲಭಾಗದ ಸಮೀಪದಲ್ಲೇ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರ ಒಂದು ಪಾರ್ಥಿವ ಶರೀರದ ವೀಕ್ಷಣೆಗಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರಿಗೆ ಆಗಮಿಸಲಿದೆ. ಆ ಒಂದು ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡುವ ಮುಖಾಂತರ ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪುನೀತ್, TV5 ಮಂಡ್ಯ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಬಿಡದಿಗೆ ಆಗಮಿಸಿದ್ದಂತಹ ಪಾರ್ಥಿವ ಶರೀರ ಈಗ ಬಿಡದಿಯಿಂದ ಹೊರಟು ರಾಮನಗರದ ಕಡೆಗೆ ಹೊರಡ್ತಾ ಇದೆ. ಇನ್ನು ರಾಮನಗರದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಕೆಲ ಕಾಲ ಅವಕಾಶ ಇರುತ್ತೆ. ಅದಾದ ನಂತರ ರಾಮನಗರದಿಂದ ನೇರವಾಗಿ ಈಗ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಕೂಡ ಆಗಮಿಸಿದೆ, ಎಷ್ಟೊತ್ತಿಗೆ ಬರುತ್ತೆ ಮತ್ತು ಅಂತಿಮ ದರ್ಶನದ ವ್ಯವಸ್ಥೆ ಹೇಗಿದೆ ಸರ್? ಈಗ ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಯಾವ ರೀತಿ ಎಲ್ಲ ಸಿದ್ಧತೆಗಳು ಸಕಲ ಸರ್ಕಾರ ಗೌರವದೊಂದಿಗೆ ನಡೀತಿದೆ. ಹಿಂದೂ ಒಕ್ಕಲಿಗ ಸಂಪ್ರದಾಯದ ಪ್ರಕಾರನೇ ಅವರ ಅಂತ್ಯಕ್ರಿಯೆ ನಡೀತಿದೆ.
ಸರ್, ಈಗ ನೀವು ಕೂಡ ಕುಟುಂಬದ ಸದಸ್ಯರಾಗಿದ್ದೀರಿ. ನಿಮ್ಮ ದೊಡ್ಡಪ್ಪ ಅವರ ಕಾರ್ಯ ಇಲ್ಲೇ ಆಗಬೇಕು ಅಂತೇಳಿ, ಜೊತೆಗೆ ಈ ಒಂದು ಜಾಗಕ್ಕೂ ಎಸ್ ಎಂ ಕೃಷ್ಣ ಅವ್ರಿಗೂ ಒಂದು ರೀತಿ ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ, ಏನು ಅಂತಂದರೆ ಈಗ ಯಾರಿಗೇ ಆಗಲಿ ಅವ್ರು ಹುಟ್ಟೂರಾದಾದ್ಮೇಲೆ ಅವರ ಊರಿಗೆ, ಈಗ ನಿಮಗೆ ಆಗಲಿ ನಮಗೆ ಆಗಲಿ ಯಾರಿಗಾರು ಆಗಲಿ ಏನು ಅಂದರೆ ಅಷ್ಟೇ ಪ್ರೀತಿ ಇರ್ತದೆ. ಇದು ಅವರ ಟ್ರಸ್ಟು. ಸೊ ಆದ್ದರಿಂದ ಇವತ್ತಿನ ದಿನ ಕುಟುಂಬ ವರ್ಗದವರೆಲ್ಲರೂ ಇಲ್ಲಿ ಆಗಬೇಕು ಅಂತ ತೀರ್ಮಾನ ತಗೊಂಡಿದ್ರೆ ಅದರಂತೆ ಇವತ್ತಿನ ದಿನ ಇಲ್ಲಿ ಅಂತ್ಯಕ್ರಿಯೆ ನಡೀತಿದೆ. ಸರ್, ಈಗ ಎಷ್ಟೊತ್ತುವರೆಗೆ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಅಂತ? 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಇದು ಮಾಡಿದೆ. 3 ಗಂಟೆ ಆದಾದ್ಮೇಲೆ 3ರಿಂದ 4:15 ಒಳಗೆ ಅಂತ್ಯಕ್ರಿಯೆ ಮುಗೀತದೆ. ಸರ್, ಇನ್ನು ಆ ಕುಟುಂಬದ ಸದಸ್ಯರು ಯಾರೆಲ್ಲ ಬರ್ಬೋದು ಸರ್? ಎಲ್ಲರೂ ಬರ್ತಾರೆ. ಯಾರ್ಯಾರು ಇದ್ದಾರೆ ಎಸ್ ಎಂ ಕೃಷ್ಣ ಕುಟುಂಬ ವರ್ಗದವರು ಇದ್ದಾರೆ, ಎಲ್ಲರೂ ಭಾಗವಹಿಸ್ತಾರೆ. ಇನ್ನು ಗುರುಚರಣ್ ಅವರ ರಾಜಕೀಯ ಏಳಿಗೆಗೂ ಕೂಡ ಸಾಕಷ್ಟು ಶ್ರಮಿಸಿದವರು, ಅವರು ಇವತ್ತು ನಮ್ಮ ಜೊತೆನಲ್ಲಿಲ್ಲ. ಏನು ಅನ್ಸುತ್ತೆ ಸರ್? ಈಗ ನಾವೀಗ ತಂದೆನ ಕಳ್ಕೊಂಡಂಥ ಮಗ ಏನು ಹೇಳ್ತಾರ್ರಿ, ಇನ್ನು ನಾವು ಆ ಗುಂಗಿನಿಂದನೇ ನಾವು ಆಚೆ ಬಂದಿಲ್ಲ. ಸೊ ಏನು ಮಾಡ್ತಾರೆ, ದೇವರು ಇವತ್ತಿನ ಅಂತ ಒಬ್ಬ ಒಳ್ಳೆ ಸಜ್ಜನ, ಒಂದು ಒಳ್ಳೆ ದೊಡ್ಡಪ್ಪನವರಾದಂಥವ್ರನ್ನ ನಾವು ಇವತ್ತಿನ ದಿನ ಕಳ್ಕೊಂಡಿದ್ರೆ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತಕ್ಕಂಥ ಇದನ್ನು ಕೇಳ್ತೀನಿ. ಇದಿಷ್ಟು ಏನು ಗುರುಚರಣ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಆಗಮಿಸುತ್ತೆ. ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅವರ ಕುಟುಂಬಸ್ಥರನ್ನು ಕೂಡ ಮಾತನಾಡಿಸ್ತಾ ಇದ್ದರು. ಜಾಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸೋಮನಹಳ್ಳಿಯಲ್ಲಿ ಇರುವಂತಹ ಕಾಫಿ ಡೇ ಬಳಿ ಇರುವ ಜಾಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಫಿ ಡೇಗೂ ಅವರಿಗೆ ಇರುವಂತಹ ನಂಟು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಅವರ ಸ್ವಗ್ರಾಮ ಸೋಮನಹಳ್ಳಿಗೆ ತೆರಳುತ್ತೆ. ಅದಾದ ಬಳಿಕ ಅಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಸರಿಸುಮಾರು 10:45ಕ್ಕೆ ಸೋಮನಹಳ್ಳಿಗೆ ಆಗಮಿಸುತ್ತೆ ಅನ್ನುವಂತಹ ಮಾತುಗಳನ್ನು ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ದರು. ಅದರ ಜೊತೆಗೆ ಎಲ್ಲ ರೀತಿಯಾದಂತಹ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. 3 ಜನ ಕೇಂದ್ರ ಸಚಿವರು ಆಗಮಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ನಿರ್ದೇಶನ ಬಂದಿದೆ. ಹೀಗಾಗಿ ಅಂತಿಮ ದರ್ಶನಕ್ಕೆ ಸಂಬಂಧಪಟ್ಟಂತೆ ಸಕಲ ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅದೇ ರೀತಿ ಬ್ಯಾರಿಕೇಡಿಂಗ್ ಅಳವಡಿಕೆ ಮಾಡಿ ಸರತಿ ಸಾಲಿನಲ್ಲಿ ಎಲ್ಲರೂ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಅವಕಾಶ ನಡೀತಾ ಇದೆ. ಮತ್ತೊಂದೆಡೆ ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸೋದಕ್ಕೆ ಅಂತ ಈಗ ತಯಾರಿ ನಡೀತಾ ಇರುವಂಥದ್ದು. ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸೋದಕ್ಕೆ ಅಂತ ಈಗ ರಿಹರ್ಸಲ್ ಕೂಡ ನಡೀತಾ ಇದೆ. ಅನೇಕ ಗಣ್ಯ ನಾಯಕರು ಆಗಮಿಸಿರೋದ್ರಿಂದಾಗಿ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಇನ್ನು ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ತಯಾರಿ ಮಾಡಿಕೊಂಡಿರುವಂಥದ್ದು. ಮತ್ತೊಂದೆಡೆ ಕುಟುಂಬಸ್ಥರು ಕೂಡ ಸಕಲ ತಯಾರಿಯಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳು, ಸಿದ್ಧತೆಗಳು ಇದೆಲ್ಲವನ್ನು ಕೂಡ ತಾವೇ ಖುದ್ದಾಗಿ ನೋಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿ ತಮ್ಮ ಗುರುವಿನ ಮೃತದೇಹವನ್ನು ನೋಡ್ತಾ ಇದ್ದಂತೆ
ಡಿ ಕೆ ಶಿವಕುಮಾರ್ ಅವರ ಕಣ್ಣಾಲಿಗಳು ತುಂಬಿ ಬಂತು. ಬಿಕ್ಕಿ ಬಿಕ್ಕಿ ಅತ್ತಂತಹ ಘಟನೆ ಕೂಡ ನಿನ್ನೆ ನಡೆದೋಯಿತು. ತಮ್ಮ ರಾಜಕೀಯ ಗುರುವಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೀಳ್ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ಎಲ್ಲ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ಇಂದು ಬೆಳಗ್ಗೆ ಕೂಡ ಏನು ಮೆರವಣಿಗೆಯನ್ನು ಹೊರಡಿತು ವಾಹನ ಪಾರ್ಥಿವ ಶರೀರದೊಂದಿಗೆ. ಆ ವಾಹನದಲ್ಲಿ ಖುದ್ದು DCM ಡಿ ಕೆ ಶಿವಕುಮಾರ್ ಕುಳಿತುಕೊಂಡು SM ಕೃಷ್ಣ ಅವರಿಗೆ ವಿದಾಯ ಹೇಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ಸಕಲ ಭದ್ರತೆಗಳೊಂದಿಗೆ ಈ ಒಂದು ವಾಹನ ಈಗ ತೆರಳುತ್ತಾ ಇರುವಂಥದ್ದು. ಇನ್ನು ಮಾರ್ಗ ಮಧ್ಯದಲ್ಲಿ ಬರುವಂತಹ ಸಂದರ್ಭದಲ್ಲಿ ಕೆಲವು ಮಾರ್ಗ ಮಧ್ಯದಲ್ಲಿ ಕೆಲವು ಕಡೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರಕ್ಕೆ ಪಾರ್ಥಿವ ಶರೀರ ಆಗಮಿಸುತ್ತೆ. ಅದಾದ ನಂತರ ಅಲ್ಲಿಂದ ನೇರವಾಗಿ ಸೋಮನಹಳ್ಳಿಯತ್ತ ಪಾರ್ಥಿವ ಶರೀರ ಆಗಮಿಸುತ್ತೆ. ಇನ್ನು ಇವತ್ತು ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿತ್ತು. ರಾಜ್ಯದಲ್ಲಿ 3 ದಿನಗಳವರೆಗೆ ಶೋಕಾಚರಣೆ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಇನ್ನು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ಒಂದೆಡೆ ಸಿದ್ಧತೆ ನಡೀತಾ ಇದೆ, ಮತ್ತೊಂದೆಡೆ ಇಡೀ ರಾಜ್ಯದಾದ್ಯಂತ ಒಂದು ರೀತಿ ಶೋಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದೆಡೆ ಮದ್ದೂರಿನಲ್ಲಿ ಜನ ತಮ್ಮ ನಾಯಕನನ್ನು ಕಳೆದುಕೊಂಡು ಒಂದು ರೀತಿ ಅನಾಥ ಭಾವ ಕಾಡ್ತಾ ಇದೆ. ತುಂಬ ದುಃಖತಪ್ತರಾಗಿರುವಂತಹ ಜನ ತಾವೇ ಖುದ್ದಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ತಮ್ಮ ನೆಚ್ಚಿನ ನಾಯಕನಿಗೆ ಇವತ್ತು ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು. ಹೀಗಾಗಿ ಇಡೀ ಮದ್ದೂರು ಒಂದು ರೀತಿಯಾಗಿ ನೀರವ ಮೌನ ಆವರಿಸಿರುವಂತಾಗಿದೆ. ಮತ್ತೊಂದೆಡೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಮತ್ತೊಂದೆಡೆ ಇವತ್ತು ಸದನ ಕೂಡ ಸ್ತಬ್ಧವಾಗ್ತಾ ಇದೆ. ಸದನ ಕೂಡ ಇವತ್ತು ಹಮ್ಮಿಕೊಳ್ಳದೆ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಎಲ್ಲ ಸಚಿವರು ಶಾಸಕರುಗಳು ಕೂಡ ಇವತ್ತು ಅಂತಿಮ ದರ್ಶನದ ಒಂದು ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಈ ಒಂದು ವಿಚಾರವನ್ನು ಘೋಷಣೆ ಮಾಡಿದ್ರು. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತಹ ವಿಚಾರವನ್ನು ಈ ಮೂಲಕವಾಗಿ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದಂತಹ ನಾಯಕನಿಗೆ ರಾಜ್ಯ ಸರ್ಕಾರ ಸಕಲ ಸರ್ಕಾರಿ ಗೌರವಗಳನ್ನು ಸಲ್ಲಿಸೋದಕ್ಕೆ ಅಂತ ಮುಂದಾಯಿತು. ಇನ್ನು ಅವರ ಆಡಳಿತ ವರ್ಗದಲ್ಲಿ ಕೇವಲ ರಾಜಕಾರಣಕ್ಕೆ ಮಾತ್ರ ಸೀಮಿತವಾಗದೆ ಅನೇಕ ಜನಪರ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡರು. ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಕೇವಲ ಅಧಿಕಾರದಲ್ಲಿ ಇದ್ದುಕೊಂಡು ಮಾತ್ರ ಕೆಲಸ ಮಾಡಲಿಲ್ಲ, ಅಧಿಕಾರದ ಹೊರತಾಗಿಯೂ ಕೂಡ ಅನೇಕ ಸಾಮಾಜಿಕ ಕೆಲಸಗಳನ್ನು SM ಕೃಷ್ಣ ಅವರು ಮಾಡಿದರು. ಇದೇ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಜನರ ಪ್ರೀತಿಗೆ ಅವರು ಪಾತ್ರರಾದರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇಡೀ ಮಾರ್ಗದುದ್ದಕ್ಕೂ ಅವರನ್ನು ಪ್ರೀತಿಸುವಂತಹ ಜನ ಪುಷ್ಪನಮನ ಸಲ್ಲಿಸುವ ಮೂಲಕ ಪುಷ್ಪವೃಷ್ಟಿಗೈದು ಅವರನ್ನು ಬೀಳ್ಕೊಡ್ತಾ ಇದ್ದಾರೆ. ಇದೆಲ್ಲವೂ ಸಾಧ್ಯವಾಗಿದ್ದು ಕೇವಲ ರಾಜಕಾರಣದಿಂದ ಮಾತ್ರ ಸಾಧ್ಯ ಅಲ್ಲ. ಅವರ ವ್ಯಕ್ತಿತ್ವ, ಅವರು ಬದುಕಿದಂತಹ ರೀತಿ, ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದಂತಹ ರೀತಿ, ಅವರು ಮಾಡಿದಂತಹ ಕೆಲಸಗಳು, ಇದೆಲ್ಲವೂ ಕೂಡ ಒಬ್ಬ ಜನಪರ ನಾಯಕನಾಗಿ ಅವರನ್ನು ರೂಪಿಸುವಲ್ಲಿ ಸಾಧ್ಯವಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ.